ನಿಮ್ಮ ಎಕ್ಸೆಲಲ್ಲಿ ಮಲ್ಟಿಪಲ್ ಶೀಟ್ಸ್ ಇದ್ದು, ಆ ಶೀಟಲ್ಲಿರುವಂಥ ಡೇಟಾನ ನೀವು ಒಂದು ಕಡೆ ತಗೊಬೇಕು ಅಂದರೆ ಏನು ಮಾಡ್ತಾ ಇದ್ದೀರಾ? ಕಾಪಿ ಪೇಸ್ಟ್ ಮಾಡ್ತಾ ಇದ್ದೀರಾ? ಸ್ಟಾಪ್. ಅದನ್ನು ಮಾಡಬೇಡಿ. ಅದರ ಬದಲಾಗಿ ಈ ಒಂದು ಎಕ್ಸೆಲ್ ಫಾರ್ಮುಲಾನ ಟ್ರೈ ಮಾಡಿ. ತುಂಬ ಸಿಂಪಲ್ ಆಗಿ ಆಗುತ್ತೆ. ಅದುವೇ ವಿ ಸ್ಟ್ಯಾಕ್. ವಿ ಸ್ಟ್ಯಾಕ್ ಫಾರ್ಮುಲಾ ಯೂಸ್ ಮಾಡಿ ಮಾಡೋದ್ರಿಂದ ನಿಮ್ಮ ಎಲ್ಲ ಶೀಟಿನಲ್ಲಿರುವಂಥ ಡೇಟಾನ ಒನ್ ಬೈ ಒನ್ ಇದು ಸ್ಟ್ಯಾಕ್ ಮಾಡ್ತಾ ಹೋಗುತ್ತೆ. ಒಂದ್ರ ಕೆಳಗಾಗಿ ಒಂದು ನಿಮಗೆ ಎಲ್ಲ ಡೇಟಾನು ಸಿಗ್ತಾ ಹೋಗುತ್ತೆ. ಹಾಗೆ ಇದು ಡೈನಾಮಿಕ್ ಆಗಿದೆ. ನೀವು ಯಾವುದೇ ಒಂದು ಲೈನ್‌ನ ಆ್ಯಡ್ ಮಾಡಿದ್ರೆ ಅದು ನಿಮಗೆ ನೀವೆಲ್ಲ ಶೀಟ್ ಕಂಬೈನ್ ಮಾಡಿರುವಂಥ ಡೇಟಾ ಶೀಟಲ್ಲಿ ಆ ಲೈನ್ ನಿಮಗೆ ಸಿಗ್ತಾ ಹೋಗುತ್ತೆ. ಅದು ಆ್ಯಡ್ ಆಗ್ತಾ ಹೋಗುತ್ತೆ. ಈಗ ನನ್ನ ಹತ್ರ ಜಾನ್, ಫೆಬ್, ಮಾರ್ಚ್, ಏಪ್ರಿಲ್, ಮೇ ಈಗ 5 ತಿಂಗಳು ಡೇಟಾ ಇದೆ. ಈ 5 ತಿಂಗಳು ಡೇಟಾನ ನಾನು ಟೇಬಲ್ ಆಗಿ ಕನ್ವರ್ಟ್ ಮಾಡಿದ್ದೀನಿ. ಇದು ಅರೇ ಆಗಿಲ್ಲ. ಟೇಬಲ್ ಆಗಿರೋದ್ರಿಂದ ನಾನು ಅದಕ್ಕೆ ರೀನೇಮ್ ಮಾಡ್ಕೊಂಡಿದ್ದೀನಿ. ಒಂದು ವೇಳೆ ನೀವೇನಾದರೂ ಅರೇನ ಯೂಸ್ ಮಾಡ್ತಿದ್ರೆ ಕಂಪ್ಲೀಟ್ ಅರೇನ ಸೆಲೆಕ್ಟ್ ಮಾಡಬೇಕು. ನಾನಿಲ್ಲಿ ರೀನೇಮ್ ಮಾಡಿರೋದ್ರಿಂದ ಜಸ್ಟ್ ನಾನು ಆ ಟೇಬಲ್‌ನ ಸೆಲೆಕ್ಟ್ ಮಾಡೋದ್ರಿಂದ ಕೂಡ ನನಗೆ ಆನ್ಸರ್ ಸಿಗುತ್ತೆ. ಈಗ ನಾನು ಅದು ಫಾರ್ಮುಲಾ ಟೈಪ್ ಮಾಡ್ತೀನಿ. ಈಗ ನಾನು ವಿ ಸ್ಟ್ಯಾಕ್ ಫಾರ್ಮುಲಾ ಟೈಪ್ ಮಾಡಿ ನಿಮ್ಗೆ ಎಕ್ಸ್‌ಪ್ಲೇನ್ ಮಾಡ್ತೀನಿ. ವಿ ಸ್ಟ್ಯಾಕ್ ಅರೇ ಅನ್ನೋದು ನನಗೆ ಟೇಬಲ್ ಆಗಿರೋದ್ರಿಂದ ನಾನು ಜಸ್ಟ್ ಟೇಬಲ್ ನೇಮ್ ಕೊಡ್ತಾ ಇದ್ದೀನಿ. ಜಾನ್ ಡೇಟಾ, ಕಾಮ, ಫೆಬ್ ಡೇಟಾ, ಮಾರ್ಚ್ ಡೇಟಾ, ಏಪ್ರಿಲ್ ಡೇಟಾ, ಮೇ ಡೇಟಾ. 5 ಶೀಟ್‌ನ ನಾನು ಆ್ಯಡ್ ಮಾಡಿದ್ದೀನಿ. ಈಗ ಎಂಟರ್ ಮಾಡ್ತಾ ಇದ್ದೀನಿ. ಈಗ ಒಂದು ಕ್ಲಿಕ್ಕಲ್ಲಿ ನನಗೆ 5 ಶೀಟಲ್ಲಿರುವಂಥ ಎಲ್ಲ ಡೇಟಾ ಒಂದು ಕಡೆ ಸಿಕ್ತು. ಹೀಗೆ ಮಾಡೋದ್ರಿಂದ ಕಾಪಿ ಪೇಸ್ಟ್ ಮಾಡೋದು ತಪ್ಪಿತು. ಹಾಗೆ ನಾನು ಯಾವುದೇ ಒಂದು ಫಂಕ್ಷನ್ನ, ಯಾವುದೇ ಒಂದು ರೋನ ಆ್ಯಡ್ ಮಾಡಿದ್ರು ಅದಿಲ್ಲಿ ಡೈನಾಮಿಕ್ ಆಗಿ ಆ್ಯಡ್ ಆಗ್ತಾ ಹೋಗುತ್ತೆ. ಫಾರ್ ಎನ್ ಎಕ್ಸಾಂಪಲ್ ಈಗ SKU 140 ಇದೆ. ನಾನು 150 ಅಂತ ಒಂದು ಲೈನ್ ಆ್ಯಡ್ ಮಾಡ್ತೀನಿ ಈಗ. ಇಲ್ಲ 199 ಅಂತ ಮಾಡೋಣ. SKU 199. ಈಗ ನಾನು ಇಲ್ಲಿ ಚೇಂಜ್ ಮಾಡಿರೋ 199 ಡೇಟಾ ಮಾಸ್ಟರ್ ಡೇಟಾದಲ್ಲಿ ಸಿಕ್ಕಿದೆ. ಇಲ್ಲಿ ನೋಡಿ 199 ಆ್ಯಡ್ ಆಗಿದೆ. ಹೀಗಾಗಿ ಡೈನಾಮಿಕ್ ಆಗಿರೋದ್ರಿಂದ ತುಂಬ ಯೂಸ್ಫುಲ್. ನಿಮ್ಗೆ ಯಾವುದೇ ಒಂದು ಲೈನ್ ಆ್ಯಡ್ ಮಾಡಿದ್ರು ಕೂಡ ಅದು ನಿಮ್ಮ ಮಾಸ್ಟರ್ ಡೇಟಾದಲ್ಲಿ ಇಲ್ಲ ಕಂಬೈನ್ ಮಾಡಿರುವಂಥ ಡೇಟಾ ಶೀಟಲ್ಲಿ ಅದು ಸಿಗುತ್ತೆ. ಹೀಗೆ ನೀವು ಕಂಬೈನ್ ಮಾಡಿರೋ 5 ಶೀಟನ್ನ ಕಂಬೈನ್ ಮಾಡಿ ನೀವು ಕ್ಯಾಲ್ಕುಲೇಟ್ ಮಾಡೋದು ತುಂಬ ಈಸಿ. ಸಪ್ರೇಟ್ ಶೀಟ್ ಇದ್ದಾಗ ನೀವು ಫಾರ್ಮುಲಾಸ್ ಯೂಸ್ ಮಾಡ್ತೀರ ಅಂದಾಗ ಫಾರ್ಮುಲಾ ಸ್ವಲ್ಪ ಕಾಂಪ್ಲಿಕೇಟ್ ಆಗುತ್ತೆ. ಹೀಗಾಗಿ ವಿ ಸ್ಟ್ಯಾಕ್ ಯೂಸ್ ಮಾಡಿ ಎಲ್ಲ ಶೀಟ್‌ನ ನೀವು ಒಂದು ಕಡೆ ತಗೊಂಡು ಅದರಿಂದ ಫಾರ್ಮುಲಾಸ್ ಯೂಸ್ ಮಾಡಿ ನಿಮ್ಗೆ ಬೇಕಾಗಿರುವಂಥ ಔಟ್‌ಪುಟ್‌ನ ನೀವು ತಗೊಬೋದು. ವಿ ಸ್ಟ್ಯಾಕ್ ಏನು ಅಂತ ಗೊತ್ತಾಗಿದೆ ಅಂತ ಅನ್ಕೊಂತೀನಿ. ಈಗ ನೆಕ್ಸ್ಟ್ ಎಚ್ ಸ್ಟ್ಯಾಕ್. ಎಚ್ ಸ್ಟ್ಯಾಕ್ ಸಿಮಿಲರ್ ಟು ವಿ ಸ್ಟ್ಯಾಕ್ ಇರುತ್ತೆ. ವಿ ಸ್ಟ್ಯಾಕಲ್ಲಿ ನಮಗೆ ವರ್ಟಿಕಲ್ ಆಗಿ ಬರುತ್ತೆ. ಒಂದ್ರ ಕೆಳಗಾಗಿ ಒಂದು ಬರುತ್ತೆ. ಎಚ್ ಸ್ಟ್ಯಾಕಲ್ಲಿ ಒಂದ್ರ ಪಕ್ಕದಲ್ಲಿ ಮತ್ತೊಂದು ಡೇಟಾ ಆ್ಯಡ್ ಆಗ್ತಾ ಹೋಗುತ್ತೆ. ಈಗ ಇಲ್ಲಿ ನಾನು ಒಂದೇ ಶೀಟಲ್ಲಿ ನನಗೆ 5 ಅರೇ ಇದೆ. ಇದು ನಾನು ಟೇಬಲಾಗಿ ಕನ್ವರ್ಟ್ ಮಾಡಿಲ್ಲ. ಅರೇ ಇದೆ ಇಲ್ಲಿ. ಈಗ 3 ಅರೇನ ನಾನು ಒಂದು ಕಂಪ್ಲೀಟ್ ಟೇಬಲಲ್ಲಿ ಇಲ್ಲ ಒಂದು ಕಂಪ್ಲೀಟ್ ಅರೇ ಆಗಿ ನೋಡೋದಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ದೀನಿ. ಎಚ್ ಸ್ಟ್ಯಾಕ್ ಅಂತ ಫಾರ್ಮುಲಾ ಟೈಪ್ ಮಾಡಿ ಮೊದಲನೇ ಅರೇ ಸೆಲೆಕ್ಟ್ ಮಾಡ್ತಿದ್ದೀನಿ. ಕಂಪ್ಲೀಟ್ ಅರೇ ಸೆಲೆಕ್ಟ್ ಮಾಡಿ, ಕಾಮ. ನೆಕ್ಸ್ಟ್ ಅರೇ ಸೆಲೆಕ್ಟ್ ಮಾಡಿ, ಕಾಮ. ಫೈನಲ್ ಆಗಿ 3ನೇ ಅರೇ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೆಲೆಕ್ಟ್ ಮಾಡಿ ಬ್ರ್ಯಾಕೆಟ್ ಕ್ಲೋಸ್ ಮಾಡಿದ್ರೆ ನನ್ನ 3 ಅರೇನು ಒಂದು ಕಂಪ್ಲೀಟ್ ಲಾರ್ಜ್ ಟೇಬಲ್ ಆಗಿ ಅಥವಾ ಅರೇ ಆಗಿ ಔಟ್ಪುಟ್ ಕೊಡ್ತಾ ಹೋಗುತ್ತೆ. ಇದರಲ್ಲೂ ಕೂಡ ನಾನು ಯಾವುದೇ ಲೈನ್ ಆ್ಯಡ್ ಮಾಡಿದ್ರು ಇದರಲ್ಲಿ ನಮಗೆ ರಿಫ್ಲೆಕ್ಟ್ ಆಗುತ್ತೆ. ಹೀಗಾಗಿ ಏನೇ ಒಂದು ಫಾರ್ಮುಲಾಸ್ ಯೂಸ್ ಮಾಡಿ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಈಸಿ ಆಗುತ್ತೆ. ಹೆಚ್ಚಾಗಿ ಯೂಸ್ ಆಗೋದು ವಿ ಸ್ಟ್ಯಾಕೆ ಎಲ್ಲ ಸಂದರ್ಭದಲ್ಲೂ. ಎಚ್ ಸ್ಟ್ಯಾಕ್ ಬಗ್ಗೆ ಕೂಡ ನಿಮ್ಗೆ ಗೊತ್ತಿರಲಿ ಅಂತ ಹೇಳಿದ್ದೀನಿ. ಹೀಗೆ ನೀವು ನಿಮ್ಮ ಕೆಲಸದಲ್ಲಿ ಎಚ್ ಸ್ಟ್ಯಾಕ್ ಅಥವಾ ವಿ ಸ್ಟ್ಯಾಕ್‌ನ ಯೂಸ್ ಮಾಡಿ ನಿಮ್ಗೆ ಯಾವುದೇ ರೀತಿಯ ಡೌಟ್ಸ್ ಇದ್ದರೂ, ಕನ್ಸರ್ನ್ಸ್ ಇದ್ದರೂ ಕಮೆಂಟ್ಸಲ್ಲಿ ತಿಳಿಸಿ. ಇದೇ ರೀತಿಯ ಹೆಚ್ಚಿನ ಎಕ್ಸೆಲ್ ಕಂಟೆಂಟ್‌ಗಾಗಿ ಸ್ಕಿಲ್ ಶಾಲೆ ಕನ್ನಡನ ಸಬ್ಸ್ಕ್ರೈಬ್ ಮಾಡಿ, ನಿಮಗೆ ಇದು ಯೂಸ್ ಆಗುತ್ತೆ ಅನ್ನೋರ ಜೊತೆ ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು ಸೋ ಮಚ್.